Hi darlings, welcome back to my channel. ಈ ವಿಡಿಯೋ ಏನಪ್ಪ ಅಂದರೆ ನಾನು ನಮ್ಮ ಫ್ರೆಂಡ್ ಫ್ಯಾಮಿಲಿ ಜೊತೆ ತುಮಕೂರಿಗಾದರೆ ಹೋಗ್ತಾ ಇದ್ದೀನಿ. ಅವಳು ಡೆಲಿವರಿಗೆ ಅಂತೇಳಿ ಬಳ್ಳಾರಿಗೆ ಬಂದಿದ್ಲು. 5 ಮಂತ್ಸ್ ಕಂಪ್ಲೀಟ್ ಆಯಿತು. ಇನ್ನು ಉಡಕ್ಕಿ ಕೂಡ ಹಾಕ್ಕೊಂಡಿದ್ಲು. ಇನ್ನು ಹಬ್ಬಕ್ಕೆ ಮತ್ತೆ ಬಳ್ಳಾರಿಗೆ ಬರ್ತಾಳೆ. ಅಷ್ಟರಲ್ಲಿ ಒಂದು ವಾರ ತುಮಕೂರಿಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ಲು. ಇನ್ನು ನನ್ನ ಬಾ ಅಂತಂದಿದ್ದಕ್ಕೆ ನಾನು ಅವಳ ಜೊತೆ ಹೋಗ್ತಾ ಇದ್ದೀನಿ. ಇನ್ನು 8:30ಗೆಲ್ಲ ಆಟೋ ಬರುತ್ತಾ ಅಂತಂದರೆ ಅವ್ರ ಮನೆ ಹತ್ರ ಆದರೆ ನಾನು ಬಂದಿದ್ದೀನಿ. ಆಟೋ ಕೂಡ ಬಂದಿತ್ತು. ಇನ್ನು ಎಲ್ಲರೂ ಆಟೋ ಎತ್ಕೊಂಡು ಸ್ಟೇಷನ್ಗಾದರೆ ಹೋಗ್ತಾ ಇದ್ದೀವಿ. ಟ್ರೈನ್ ಬಂದ್ಬಿಟ್ಟು 9:10ಗೆ ಬರ್ತೈತೆ ಅಂತಂದರು. ಅಲ್ಲಿ ಹೋದ್ಮೇಲೆ ಕೇಳಿ ನೋಡಿದ್ವಿ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಎಲ್ಲಿದೆ ಅಂತೇಳಿ. ಕೇಳಿದ್ರೆ ಇನ್ನು ಲೇಟ್ ಆಗುತ್ತೆ ಅಂತಂದರು. 1 ತಾಸು ಲೇಟ್ ಆಗುತ್ತಂದರು. ಇನ್ನು ಟ್ರೈನ್ ಆದರೆ 10 ಗಂಟೆಗೆ ಬಂತು. ಇನ್ನು ಸ್ವಲ್ಪ ಹೊತ್ತಲ್ಲೇ ಕುತ್ಕೊಂಡಿದ್ವಿ ಎಲ್ಲರೂ. ಇನ್ನು ಟ್ರೈನ್ ಬಂದಮೇಲೆ ಟ್ರೈನ್ ಆದರೆ ಎತ್ಕೊಂಡ್ವಿ. ಇನ್ನು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ಇನ್ನು ಮಲ್ಗೋ ಟೈಮ್ ಆಯ್ತು ಅಂತೇಳಿ 11:30, 12 ಹಂಗೆ ಮಲ್ಕೊಂಡ್ವಿ. ಬೆಳಗ್ಗೆ 6:30ಗೆಲ್ಲ ಬರುತ್ತೆ ಅಂಥೇಳಿ ತುಮಕೂರು ಅಂತಂದು ಇನ್ನು ಎಲ್ಲರೂ ಮಾಡ್ಕೊಂಡ್ವಿ. ಇನ್ನು ಬೆಳಗ್ಗೆ 5:30ಗೆಲ್ಲ ಎದ್ದಿದ್ವಿ. ನಾವು ಕ್ಯಾಸಂದ್ರ ಸ್ಟೇಷನಲ್ಲಾದರೆ ಇಳಿಕೋಬೇಕು. ಇನ್ನು ಕರೆಕ್ಟ್ 6:20 ಆ ಥರ ಆಗಿತ್ತು ನಮ್ಮ ಸ್ಟೇಷನ್ ಬಂದಾಗ. ಇನ್ನು ಅಲ್ಲಿ ಇಳ್ಕೊಂಡ್ವಿ ಎಲ್ಲರೂ. ಇನ್ನು ಆಂಟಿಯವ್ರು ಚಾಯ್ ಕುಡಿತಾರೆ ಅಂದರೆ ಟೀ ಆದರೆ ಕುಡಿತಾ ಇದ್ದಾರೆ ಇಲ್ಲಿ. ಅವ್ರು ಕೂದಲೆಲ್ಲ ಎದ್ದಿದ್ದು ಅದಕ್ಕೆ ನಗ್ತಾ ಇದ್ದೀವಿ ಇಲ್ಲಿ. ಇನ್ನು ಹಂಗೆ ಇಲ್ಲಿ ಆಟೋಕ್ಕೋಸ್ಕರ ಕಾಯ್ತಾ ಇದ್ವಿ. ಇನ್ನು ಅವಳು ಎಕ್ಸ್ಪ್ಲೇನ್ ಮಾಡ್ತಿದ್ಲು ಅಲ್ಲಿ ಮಠ ಬರುತ್ತೆ, ಹಿಂಗೋದ್ರೆ ಅದು ಬರುತ್ತೆ ಅಂಥೇಳಿ. ಇನ್ನು ಆಟೋ ಹತ್ಕೊಂಡು ಮನೆಗಾದರೆ ಹೋಗ್ತಾ ಇದ್ದೀವಿ ಇಲ್ಲಿ. ಬ್ಯಾಗ್ ನನ್ನ ತಲೆ ಮೇಲೆ ಬೀಳ್ತಾಯಿತ್ತು, ಅದಕ್ಕೆ ಏನಾಗ್ತಾ ಇದ್ವಿ. ಇನ್ನು ಮನೆ ಹತ್ರ ಅದೇ ಬಂದ್ವಿ. ಮನೆ ಹತ್ರ ಬಂದು ನೋಡಿದ್ರೆ ಈ ಬೇಬಿನ ವೆಲ್ಕಮ್ ಮಾಡೋಕ್ಕೆ ಅವ್ರ ಅಪ್ಪ ಮತ್ತು ಅವ್ರ ಫ್ರೆಂಡ್ ಈ ಥರ ವೆಲ್ಕಮ್ ಮಾಡಿದ್ದಾರೆ. ಇನ್ನು ಆಂಟಿ ಬಂದ್ಬಿಟ್ಟು ಅವ್ರಿಗೆ ದಿಷ್ಟಿ ತೆಗೆದು ಇನ್ನು ವೆಲ್ಕಮ್ ಆದರೆ ಮಾಡಿದರು ಮಗಗೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫ್ಲವರ್ಸಿಂದ. ಇನ್ನು ಎಲ್ಲರೂ ಫ್ರೆಶಪ್ ಆಗಿ ಟೀ ಆದರೆ ಮಾಡ್ತಾಯಿದ್ದಾರೆ ಇಲ್ಲ ಆಂಟಿ. ಇನ್ನು ಟಿಫಿನ್ಗೆ ಅಂತೇಳಿ ನಾವು ಮಂಡಕ್ಕಿ ಒಗ್ಗರಣೆ ಮಾಡ್ಕೊಂಡಿದ್ವಿ. ಒಗ್ಗರಣೆ ಆದರೆ ಬೇಗ ಆಗುತ್ತೆ ಅಂಥೇಳಿ ಆಂಟಿ ಮಂಡಕ್ಕಿ ಒಗ್ಗರಣೆ ಆದರೆ ಮಾಡಿಕೊಟ್ರು ನಮಗೆಲ್ಲರಿಗೆ ಟಿಫಿನ್ಗೆ. ಟಿಫಿನ್ ರೆಡಿ ಆಗ್ತಾ ಇತ್ತು. ಇನ್ನು ಪ್ರಶಾಂತ್ ಅವ್ರು ಸ್ವೀಟ್ ತಂದಿದ್ರು, ಕಾಜು ಬರ್ಫಿ. ಎಲ್ಲರಿಗೆ ಕೊಡ್ತಾ ಇದ್ಲು ಸುಪ್ರಿಯಾ. ಇನ್ನು ಟಿಫಿನ್ ರೆಡಿ ಆಯಿತು. ಎಲ್ಲರೂ ಟಿಫಿನ್ ಮಾಡ್ತಾ ಇದ್ದೀವಿ ಇಲ್ಲಿ. ಟಿಫಿನ್ ಆದಮೇಲೆ ಇಲ್ಲಿ ಪಪ್ಪು ಅನ್ನ ಮಾಡ್ತಾ ಇದ್ವಿ ಮಧ್ಯಾಹ್ನಕ್ಕೆ. ಟೊಮಟೊ ಹಣ್ಣು 3 ಹಾಕು, ಚಿಕ್ಕವಿದ್ರೆ, ದೊಡ್ಡವಿದ್ರೆ 2 ಹಾಕು. ಮಾತಾಡ್ಕೊಂತ ಮಾಡಿಬಿಟ್ರೆ ಹೆಂಗಿದೆ ಗೊತ್ತಾ, ಸ್ನಾನನೂ ಮಾಡಿಲ್ಲ ಗಾಯ್ಸ್. ಸ್ನಾನ ಮಾಡಿ ಬೆಳಗ್ಗೆ ಟಿಫಿನ್ ಮಾಡ್ಕೊತಿದ್ವಿ. ಈಗಾಗಲೇ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಅನ್ನ ಸರಿ ಟೊಮಟೊ ನೆರಡಕ್ಕೆ
ಪಪ್ಪುಗೆ ಇಡ್ತಾ ಇದ್ದಾಳೆ ಬೇಳೆ ಮುಂಚೆ ಅದಕ್ಕೆ ಹಾಕಿ ಸ್ವಲ್ಪ ತಿಂತಾರೆ. ಇಲ್ಲಿ ಅದೇ ರೈಸ್ಗೆ ಇಟ್ಟಿದ್ದಾಳೆ, ತೆಗಿಬೋದಾ? ಹೌದಾ, ಆನ್ ಮಾಡಿ ಅಂತ ಕೇಳಿದೆ. ಏನು ಹುಳಿ ಇಟ್ಟ ಮುಂಚೆ ಹುಳಿನೇ ಏನಾದ್ರು ಚೆನ್ನಾಗಿರುತ್ತೆ. ಮತ್ತೆ ಏನು ಮಾಡೋದು ಈಗ ನೆಕ್ಸ್ಟ್ ದಿನ ಬೇಳೆಗಿನ್ನ ಏನಾದರೂ ಹಾಕೋದಿಲ್ಲ, ಎಲ್ಲ ಹಾಕಿದ್ದೀವಲ್ಲ ಅಷ್ಟೇ. ಸ್ವಲ್ಪ ಆಯಿಲ್ ಹಾಕಿ ವಿಸಿಲ್ ಹಾಕೋದು. ಪಾತ್ರೆ ತೊಳಿಬೇಕೀಗ. ಬೆಳಗ್ಗೆ ಇಟ್ಬಿಟ್ಟು ತೊಳೆಯೋದು. ಬೆಳ್ಳುಳ್ಳಿ ಇದು ಪೋಪ್ಗೆಲ್ಲ ಹಾಕೋದು, ಅದು ಹಾಕ್ತಾರೆ. ಹಾಕೋ ತಗೋ. ಎಷ್ಟೊಂದು ದಿನ ಆಗಿದೆ ಅಡಿಕೆ ಮಾಡಿ, ಏನೋ ಬರ್ತಿಲ್ಲ ಗೈಸ್. ನೋಡ್ರಿ ಇನ್ನೂ ಒಂದು ಸಲ ನಾಳೆ ಹೋಮ್ ಟೂರ್ ಮಾಡ್ತೀವಿ ನಾವು, ಸುಪ್ರಿಯ ಮನೆದು. ಏನಂತೀಯ, ಮಾಡೋಣ? ನೋಡೋಣ. ಓಕೆ. ಒಂದು ಬೆಳ್ಳುಳ್ಳಿ ಸುಳಿಲ್ಲ ಅಲ್ಲಿಂದ, ಹಸಿ ಇದಾವೆ. ಮತ್ತೆ ಹಸಿ ಬೆಳ್ಳುಳ್ಳಿ ಸುಳಿಯಕ್ಕೆ ಬರಲ್ಲ. ಯಾಕಷ್ಟು ಬೆಳ್ಳುಳ್ಳಿ ಬರ್ತಾ ಇದೆಯಾ? ಬೆಳ್ಳಗಿದ್ದಾನೆ, ಅದಕ್ಕೆ ಬೆಳ್ಳಗೆ ಬರ್ತಾವೆ. ಈ ಮಧ್ಯೆ ಇನ್ನೂ ಜಾಸ್ತಿ ಬೆಳ್ಳಗಾಗ್ಬಿಟ್ಟಿದೆಯಾ? ಏನು ಮಾಡೋದು, ಮನೆಯಲ್ಲೇ ಇತ್ತು. ಹೌದಾ? ಮತ್ತೆ ಕಲರ್ ಕಡಿಮೆ ಆಗ್ತೀನಿ, ತುಮಕೂರಿಗೆ ಬಂದೇನಲ್ಲ. ಬರ್ತಾನೆ ಇಲ್ಲ ಬೆಳ್ಳುಳ್ಳಿ. ಒಂದು ಸುಳಿಯೋಕೆ ಎಷ್ಟು ಹಸಿ ಇದೆಯಲ್ಲ, ಬರಲ್ಲ ಜಲ್ದಿ. ನೋಡ್ರಿ ನಮ್ಮ ಮಮ್ಮಿ ಅಂತ ತಗೋತಾರೆ. ಇವಾಗ ಮಮ್ಮಿ ತಂದಿರೋದು ಬಳ್ಳಾರಿಂದ ತಂದ್ರು. ಹೌದಾ? ಬರ್ತಾ ಇಲ್ಲ ಕಣೆ. ಒಂದು ಅರ್ಧ ಸುಲಿದೀನಿ ಅಷ್ಟೇ ನಾನು ಒಂದು ಸುಲಿದೆ. ಎಷ್ಟು ಹಾಕ್ಬೇಕು ಬೆಳ್ಳುಳ್ಳಿ? ಒಂದು ನಾಳ ತಗೊಂಡೋಗಿ ಹಸಿ ಬೆಳ್ಳುಳ್ಳಿ ಗಟ್ಟಿ ಹಾಕ್ಬೇಕಂದ್ರೆ ಬಿಸಿಗೆ ಹಾಕ್ಬೇಕು. ಹಾಕಿದ್ವಿ, ಮತ್ತೆ ಆದರೂ ಹಂಗೆ ಇಟ್ಕೊಂಡಿದ್ಲು ಹೋಗ್ಬಿಟ್ಟಿದ್ವಿ. ಸ್ವಲ್ಪ ಹೊತ್ತು ಮಲಗಿದ್ವಿ, ಟಿಫಿನ್ ಮಾಡಿ. ನ್ಯಾಪ್ ಒಂದು 10 minutes ನ್ಯಾಪ್. 10 minutes ನಾವು ಮತ್ತೆ ಊಟ ಟೈಮ್ ಬೇರೆ ಆಯಿತು. ಊಟ ಮಾಡೋದು, ಮತ್ತೆ ಮಲಗೋದು, ಮತ್ತೆ ಎದ್ದೇಳೋದು, ಮತ್ತೆ ಊಟ ಮಾಡೋದು, ಮತ್ತೆ ಮಲಗೋದು. ಅಷ್ಟೇ ಡೈಲಿ ರೂಟೀನ್ ನಮ್ದಿದೆ. ಡೈಲಿ ಸಾಕಲ್ಲ? ಸಾಕು. ಆಯಿತು ಗೈಸ್, ಇವಾಗ ಕುಕ್ಕರ್ದು ಕ್ಯಾಪ್ ಮೊದಲು ಕುಕ್ಕರ್ ಮುಚ್ಚಳಕ್ಕೆ ಹ್ಯಾಂಡಲ್ ಇಲ್ಲ. ಇಲ್ಲಲ್ಲ, ಏನೇನೋ ಹಾಕ್ಬಿಟ್ಟಿಲ್ಲ ಮನೇಲಿ. ಈಗ ಕುಕ್ಕರ್ ಬಿಸಿಲು ಹಾಕ್ಬಿಟ್ಟು ಪಾತ್ರೆ ತೊಳ್ತೀವಿ. ಕುಕ್ಕರ್ ಬ್ಲಾಸ್ಟ್ ಆಗಿದೆ, ಅದಕ್ಕೆ ಬೈಬಿಡ್ತಿದ್ದಾಳೆ ಕುಕ್ಕರ್ ಹಾಕಿ. ಏನಾಗಲ್ಲ ಬಿಡಿ, ಅದು ನೋಡ್ಕೊಂಡು ಹಾಕ್ಬೇಕು. ರಬ್ಬರು ಅದೆಲ್ಲ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ. ಬೆಳ್ಳುಳ್ಳಿ ನಾವು ಮಾಡಿರೋ ಅನ್ನ ಬೇಳೆ ಟೇಸ್ಟ್ ನೋಡ್ಬೇಕು.
ಇನ್ನ ಮಾಡಿದ್ರೆ ಗಾಯ್ಸ್ ಮಾಡ್ತಾ ಇದ್ದಾರೆ. ಮಾಡಿದ್ಮೇಲೆ ಕಲಿಬೇಕು. ಓಕೆ, ಎಲ್ಲ ಜೋಡಿಸ್ತೀನಿ ನಾನು. ಆರೆಂಜ್ ಕ್ಯಾಮ್ರಾ ಇವಾಗ ಸ್ಟೋರೇಜ್ ಡೀಸೆಲ್ ಬರ್ತಿದ್ರೆ ನಿಮ್ಮ ಅಕ್ಕನಿಗೆ ಬ್ಲಾಸ್ಟ್ ಆಗಿತ್ತಲ್ಲ ಕುಕ್ಕರ್, ಅದಕ್ಕೆ ಅದ್ರ ಮುಂದೆ ನಿಂತ್ಕೊಂಡಿದ್ದೀನಿ. ಇಲ್ಲಿ ಬ್ಲಾಸ್ಟ್ ಆಗ್ತಿದೆ ಹೊಗೆ ಬರ್ತೈತೆ ನಿಖಿಲ್ ಹತ್ರ. ನೋಡ್ಬೇಕು ಏನಾಗುತ್ತೋ. ಓಡೋಯ್ತು. ಬಂತು ಬ್ಲಾಸ್ಟ್ ಆಗಿಲ್ಲ. ಎಲ್ಲರದು ಬ್ಲಾಸ್ಟ್ ಆಗಲ್ಲ. ಅವ್ರ ಮನೇಲಿ ಆಗೈತೆ ಅಂತೇಳಿ ಇಲ್ಲೂ ಆಗುತ್ತಾ ಏನೋ ಅವ್ರು ಹೆಂಗಿಟ್ಟಿದ್ರು ಏನೋ. ಎಲ್ಲರೂ ವಿಸಿಲ್ ಹಾಕಿ ನಾವು ಮುಂಚೆ ಸ್ವಲ್ಪ ನೋಡ್ಕೊಂಡು ವಿಸಿಲ್ ಹಾಕ್ಬೇಕು ಕುಕ್ಕರ್, ಇಲ್ಲಂದ್ರೆ ಗ್ಯಾಸ್ಕೆಟ್ ಎಲ್ಲ ಇಟ್ಬಿಟ್ಟು ಅಂದ್ರೆ ಒಳಗಡೆ ರಬ್ಬರ್ ಕುಕ್ಕರ್ ಹಾಕ್ತಿವಲ್ಲ, ರಬ್ಬರು ಅದು ಹಾಕಿಲ್ಲ ಅವರು. ಹಾಕಿದಾರಂತೆ, ಏನೋ ಸ್ವಲ್ಪ ಕಟ್ಟಾಗಿರ್ತೀವಿ. ಕುಕ್ಕರಲ್ಲಿರೋ ರಬ್ಬರ್ ಕಟ್ ಆಗಿದೆ ಅಂತ ಹಂಗೆ ಹಾಕಿರೋದಕ್ಕೆ ಬ್ಲಾಸ್ಟ್ ಆಗಿದೆ ಅವ್ರ ಮನೇಲಿ. ಅದಕ್ಕೆ ಎಲ್ಲ ನೋಡ್ಕೊಂಡು ಕರೆಕ್ಟಾಗಿ ಹಾಕ್ರಿ ನೀವು, ಇಲ್ಲಾಂದ್ರೆ ಬ್ಲಾಸ್ಟ್ ಆಗುತ್ತೆ. ನೋಡಿ ಇಷ್ಟೊಂದು ಪಾತ್ರೆ ತೊಳೆದಿದ್ದಾಳೆ. ಒಬ್ಳೆ ಹೆಲ್ಪ್ ಮಾಡೋಣಂದ್ರೆ ಜಾಗ ಇಲ್ಲ, ಇಲ್ಲಾಂದ್ರೆ ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಅದನ್ನೇ ಹೋಗ್ತಾ ಇದ್ದೆ ನೀರು. ಇನ್ನು ಎಷ್ಟು ವಿಸಿಲ್ ಬರಬೇಕು ಮೇಡಮ್? ಓಕೆ, ಉಪ್ಪು ವಿಸಿಲ್ ಬಂದಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಕಡೆ ಬಂದಿದ್ದೀವಿ, ಪಾತ್ರೆ ತೊಳೆದಿದ್ದಾಳಲ್ಲ ಅದು ಮುಸ್ರೆ ಹಾಕಕ್ಕೆ ಬಂದಿದ್ದೀವಿ. ಎಷ್ಟು ಬಿಸಿಲಿದೆ ಅಂದರೆ ಎಲ್ಲಾಗ್ತೀಯಾ, ಗಿಡಕ್ಕೆ ಹಾಕ್ತೀಯೇನೋ ಅಂದ್ಕೊಂಡು. ಆಗ್ಬೋದು ಆ ಥರ. ಡಸ್ಟ್ಬಿನಲ್ಲಿ ಹಾಕ್ಬೇಕು. ಹಸಿ ಕಸ ಮನೆ ಒಳಗಡೆ ಹಾಕಿದ್ರೆ ನನಗೆ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ. ಜಾಸ್ತಿ ಓವರ್ ಆಯ್ತಾ? ಹಾಗೆ ಓವರ್ ಆಗ್ತಾ ಇದ್ದೀವಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡಿ ನಮ್ದೆ. ಆ 2 ಪಾತ್ರೆನೂ ತುಳಿತಾ ಇದ್ದಾವೆ ನಮ್ಮ ಸುಪ್ರಿ ಚಿಕ್ಕಿ. ನಾನು ಯಾವಾಗ ಚಿಕ್ಕಿ ಅದೇ ನಿಮಗೆ ನೀನೇ ನನ್ನ ಮಗನಿಗೆ ಚಿಕ್ಕಿ ಆಗಿ ಮತ್ತಿನ್ನ ನನ್ನ ಚಿಕ್ಕಿ ಅಂತ. 4 ವಿಸಿಲ್ ಬಂದಾಯಿತು, ಆಫ್ ಮಾಡಿದ್ದೀನಿ. ಪಪ್ಪು ಬೇಳೆ ಸೊಪ್ಪು ಬೇಳೆ ಮನೆ ಹತ್ರ ಸಿಕ್ಕಾಬಿಟ್ಟು ಕ್ಲೀನ್ ಅಂತಿದ್ರು. ಕ್ಲೀನ್ ಐತಂತ ಮಾಡಿದ್ರೆ ಇನ್ನೂ ಅಷ್ಟು ನಾವು ಬರ್ತೀಯಂತ ಕ್ಲೀನ್ ಮಾಡಿದ್ರೆ ಅಷ್ಟೇ ಐತೆ. ಅದನ್ನು ಮಾಡಿದ್ದಿಲ್ಲ ಅಂದ್ರೆ ಇನ್ನು ಹೆಂಗೆ ಇಟ್ಕೊಂಡಿದ್ರೆ ಹ್ಯಾಂಡ್ ವಾಶ್ ಮಾಡ್ಕೊಂಡು
ಏನಾಯ್ತು? ಕೈ ನೋಡ್ತಿದ್ದೆ, ಬೇಗ ಹ್ಯಾಂಡ್ ವಾಶ್ ಮಾಡ್ಕೊ. ಮಾಡ್ಕೊ ಬೇಗ. ತುಂಬ್ಕೊ ಬೇಗ. ಆಗ್ಲೇ ಮುಗಿತೀನಿ ಡಮ್ಮ. ಬೇಗ ಇಷ್ಟು ತಿಂದ್ಬಿಡು. ಉಪ್ಪು ಬೇಡ ಹೆಂಗಾಗಿತ್ತು ನೋಡೋಣ. ಬೆಳ್ಳುಳ್ಳಿ ಸುಳಿತೀನಿ, ಸುಲಿದಿಲ್ಲ. ಸುಳಿತೀನಿ, ನೀನು ಇದಿಷ್ಟು ತಿನ್ನೋಷ್ಟೊಟ್ಟು ನಾನು ಸುಲಿತೀನಿ. ಅದ ಆ ಬೆಳ್ಳುಳ್ಳಿ ಇದಿಷ್ಟು ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಾ ಇದ್ದಾರೆ. ಇಷ್ಟು ಹಸಿದೊಳಗೆ ಬರ್ತಾನೆ ಬರ್ತಾ ಇದೆ ಈ ಕಡೆ ಸೈಡ್. ಇದನ್ನು ಕಟ್ಟೆ ಆಗಲ್ಲ ಶೇಡ್ ಕಮ್ಮಿ. ತೆಗಿಬೋದಾ? ಇದಕ್ಕೆ ಹೇಳಿದೆ ನಾನು, ಆಗಲ್ಲ ಅಷ್ಟೊಂದಂದ್ರೆ. ತೆಗ್ದು ಓಪನ್ ಆಯ್ತಾ? ಎಲ್ಲಿಟ್ಟಿಯ ಕಳ್ಸೋದು? ಟೂ ಗ್ಲಾಸಸ್ ಹಾಕಿದ್ದಾಳೆ, ಅದಕ್ಕೆ 2 ಗ್ಲಾಸ್ ಅಕ್ಕಿ ಹಾಕಿದ್ದಾಳೆ, ಅದಕ್ಕೆ ಹೊರಗಡೆ ಬರ್ತಾ ಇದೆ ಅದು. ಪಾಪುನ 1-2 ಫೋಟೋಸ್ ತೆಗಿಬೇಕಂತೇಳಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಉಪ್ಪು ಕಟ್ಟು ತೆಗೆದು ಈಗ ಉಪ್ಪಾಗಿ ಇದನ್ನ ಉಪ್ಪು ಹಾಕ್ಕೊಂಡೆ ನೋಡಲೆ ಎಷ್ಟು ಹಾಕೊಂಡ ಜಾಸ್ತಿ ಆಗ್ತದ. ಅದು ಜಗ್ಗಿ ಐತೆ ನೋಡಿ ಹಾಕ್ಲಾ? ಸ್ವಲ್ಪ ಹಾಕಿರ್ತೀನಿ ಅಷ್ಟೇ. ಇದು ಪಪ್ಪು ತಿರ್ಸೋದೆಲ್ಲಿಂದೆ ಲೈಟ್ ಇದಲ್ಲ, ಪಪ್ಪು ರಾಮನಿದು. ಪಪ್ಪು ರಾಮಿ ಹಾಕೋಣ. ಪಪ್ಪು ರಾಮದಾಗೋಯ್ತು. ಕಟ್ಟಾಕೊಂಡು ತಿಪ್ಪು ತಿರ್ಸ್ ಈಗ ಬೇಳೆಗೆ ಹಾಡು ಹಾಡ್ತಿದ್ದವ್ರು, ಹಾಡು
ಬೆಳ್ಳುಳ್ಳಿ ಫಸ್ಟ್ ಬೆಳ್ಳುಳ್ಳಿ ಹಾಕು. ಸುಕ್ಕಾಗಲಿ ಖಾದಿತ್ತು ಹಾಕ್ಲೆ. ಬಾಯಲ್ಲಿ ಹಂಗೋಸಿದ್ದು ಅಷ್ಟು ದೂರ ಹೊಡೋಗ್ತೀಯಲೇ. ನನಗೆ ಭಯ. ನೋಡು ಕಾದೈತ ಚೂರು ಚೂರು ಅಂತೈತೆ. ನಮ್ಮ ಮನೇಲಿ ಒಬ್ರು ಸಿಂಗರ್ ಇದ್ದಾರೆ, ನಿಮ್ಗೆ ನೋಡಿಸ್ತೀನಿ ಹೇಳಿ ಹಾಡಾಡ್ತಿದ್ದಾರೆ, ಕೇಳಿಸ್ಕೊಂಡ್ರು. ಹಾಕಿ ಸಾಸಿವೆ ತಮಿಳ್ ಸಾಂಗ್ ಆಡ್ತಾರಂತೆ. ನೆಕ್ಸ್ಟ್ ಜೀರಿಗೆ ಹಾಕು. ಹಾಕಿನಿ. ಎಲ್ಲ ಹಾಕಿ ಜೀರಿಗೆ, ಅದ್ರಾಗ ಜೀರಿಗೆನೇ ಕಾಣಿಸ್ತಿಲ್ಲ. ಮಾಡೋಕ್ಕೆ ಜಲ್ದಿ ಹಾಕು. ಏನದು ಮೆಣಸಿನಕಾಯಿ ಅಲ್ಲಾಡ್ಸ್ ಬೇಗ, ಅಲ್ಲಾಡ್ಸ್ 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 ಅಲ್ಲಾಡ್ಸ್. ಆಫ್ ಮಾಡಲ? ಆಫ್ ಮಾಡಿ ತಾನೆ, ಆಫ್ ಮಾಡಿಲ್ಲ, ಸ್ಲಿಮ್ ಇಟ್ಟಿಯಾ? ಆಫ್ ಮಾಡಿ ಇದಕ್ಕೆ ಹಾಕ್ಬಿಡು. ಪ್ಲೇಟ್ ಇದಕ್ಕೆ ಯಾವುದು ಒಗ್ಗರಣೆ ಹಾಕಿದ್ವಿ ನೋಡಿ ಯಾವ ಥರ ಹಾಕಿದ್ದಾರೆ. ಇದಕ್ಕೆ ರೂಪಾತ್ ಫೋಟೋಶೂಟಿಗೆ ಮತ್ತೆ ರೆಡಿ ಮಾಡ್ತಾ ಇದ್ದಾರ. ರೂಪಾತ್ ಚಿಕ್ಕಪ್ಪ ಬೆಳಗ್ಗೆ ಒಗ್ಗರಣೆ ತಿಂದ್ವಿ ಅಂದರೆ ಸ್ವಲ್ಪ 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 ಅದೆಲ್ಲ ಐತೆ, ಅದರಿಂದನೇ ಕಳಿಸಿದ್ದೆ. ಅನ್ನ ರೆಡಿಯಾಗಿದೆ. ಉಪ್ಪ ಹಾಕ್ತಾ ಇದ್ದೊಳಗೆ ಬೀಳ್ತಾ ಬಿದ್ದಿದೆ. ಪಪ್ಪು ಹಾಕು. ಈಗ ಬರೇ ಪಪ್ಪು ಪಪ್ಪು ಅಂತ ಬರ್ತದೆ, ಬೇಳೆ ಹಾಕು. ಏನು ಕಾಣ್ತಿಲ್ಲ? ಬೆಳ್ಳುಳ್ಳಿ ಯಾಕೆ ಅಂತ ಕಳಿಸ್ತೀನಿ. ಏನು ತಿರುವತ್ತ ಕೊಟ್ಟಿವ ಸಾಸಿವೆ ಜೀರಿಗೆ ಕೂಡ ಕಾಣ್ತಿಲ್ಲ. ಅದಕ್ಕೆ ಹಾಕು ಹಾಕು ಅಂದಿದ್ದು, ಜಗ್ಗಿ ಹಾಕ್ಬೇಕು. ಸಾಕ್ಬಿಡು. ಉಪ್ಪಿನಕಾಯಿ. ಮಧ್ಯಾಹ್ನ ಊಟ ರೆಡಿ. ಐತೆ. ಇಲ್ಲಿ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಸಂಜೆ ಸಿದ್ಧಗಂಗಾ ಮಠಕ್ಕಾದ್ರೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ದಸರಾನ ನೋಡ್ಕೊತ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡು ಮತ್ತು ಅವರೆಲ್ಲ ಗಾಡಿಯಲ್ಲಿ ಬರ್ತಾ ಇದ್ದಾರೆ. ನಾನು ಆಂಟಿ ಅಂಕಲ್ ನಡ್ಕೊತ ಹೋಗ್ತಾ ಇದ್ದೀವಿ. ಅವ್ರ ಮನೆಯಿಂದ ಹತ್ರ ಆಗುತ್ತೆ. ಎಂಟ್ರಿ ಆಗಿದ್ದೀವಿ ಒಳಗಡೆ. ಈಗ ತುಂಬ ಚೆನ್ನಾಗಿತ್ತು ಮಠ. ಚೆನ್ನಾಗಿ ಇಲ್ಲೇನಲ್ಲ ತಗೊಂಡು
ಮಾಡ್ಕೊಂಬ ಜೀಜಿ ಜೀಜಿಗ ಮಾತ್ರ ತಾತ ಜೀಜಿ ಜೀಜಿ ಕುಕ್ಕರ್ ಬರಬಾರ್ದಲ್ಲ ಅದಕ್ಕೆ. ಶಿವಕುಮಾರ ಸ್ವಾಮಿ ಏನು ಧ್ಯಾನ ಮಂದಿರ. ಯಾವುದಪ್ಪ ಅದು ಗದ್ದಿಗೆ ಕೆಳಗೆ ಧ್ಯಾನ ಮಂದಿರ. ಗದ್ದಿಗೆ ಅಂದರೆ ಅವ್ರದ್ದು ಇದು ಜೀವ ಸಮುದಾಯ. ಓ ಹ್ಞೂ ಕೆಳಗಡೆ ಏನಪ್ಪ ಮಾಡಿರೋದು? ಧ್ಯಾನ ಕೆಳಗಡೆ ತೋರಿಸಿದ್ರು ಡೈರೆಕ್ಟ್ ಇಲ್ಲೇ ತೋರಿಸಿದ್ರು ಹೇಳು. ನೀನೇ ಅದಕ್ಕೆಲ್ಲ ನೋಡಿದ್ರಲ್ಲ ಸಿದ್ಧಗಂಗಾ ಮಠನು. ಬೆಳಗ್ಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿ ನೋಡ್ಬೋದಿತ್ತು. ನಾವು ರಾತ್ರಿ ಹೋಗಿದ್ದೆಲ್ಲ ನಾವೆಲ್ಲ ದೇವಸ್ಥಾನಗಳು ನೋಡಿಕೊಂಡು ಪ್ರಸಾದ ಅಲ್ಲೇ ಸಿಗುತ್ತೆ ಅನ್ನೋದು. ಯಾವಾಗ ಹೋಗ್ತೀವಿ ಅಲ್ಲೇ ಪ್ರಸಾದ ಇರುತ್ತೆ ನಮಗೆ ಬಂದವ್ರಿಗೆಲ್ಲ. ಅಲ್ಲೇ ಪ್ರಸಾದ ಊಟ ಮಾಡಿಕೊಂಡು ನಾವು ಮನೆಗಾದರೆ ಬಂದ್ವಿ. ಇಲ್ಲಿ ಬಂದವರೆಲ್ಲ ಏನಾದರೂ ಅನ್ನದಾನ ಮಾಡೋಕ್ಕೆ ಕೊಡ್ಬೋದಂದ್ರೆ ಇದೆಲ್ಲ ಕೊಡ್ತಾರೆ ಅನ್ನೋದು. ಅಕ್ಕಿ, ಜೋಳ, ರಾಗಿ ಆ ಥರ ಎಲ್ಲ. ರಾಗಿ ಆಟೋ ಹಾಕ್ಕೊಂಡು ಮನೆಗಾದರೆ ಬಂದ್ವಿ ನಾವು. ಸುಪ್ರಿಯ ಅವರು ಗಾಡಿಯಲ್ಲಿ ಅವ್ರ ಗಾಡಿಯಲ್ಲಿ ನಮಗಿನ ಮುಂಚೆ ಬಂದ್ಬಿಟ್ಟಿದ್ರು. ಇಲ್ಲಿ ಕುಪಾಟಿಗೆ ಟೋಪಿ ಹಾಕಿ ನೋಡ್ತಾ ಇದ್ದಾರೆ. ಅವ್ನ ಗೊಂಬೆ ಎಲ್ಲ ನೋಡಿಸ್ತಾ ಇದ್ದಾರೆ ಅವನಿಗೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.